ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಮುಗ್ಲಿ. ಸೊ ಈ ವಿಡಿಯೋದಲ್ಲಿ ನಾನು ಎಕ್ಸರ್ಸೈಸ್ ಹೇಗಿರ್ಬೇಕು ಅನ್ನೋದು ಹೇಳ್ತೀನಿ. ಎಕ್ಸರ್ಸೈಸ್ ಜನರಲಿ ಈಗ ಸರ್ವೇ ಸಾಮಾನ್ಯವಾಗಿ ನಾವು ನೋಡೋದಾದರೆ ನಾವು ಎಕ್ಸರ್ಸೈಜ್ಗೆ ಹೋಗಿದ್ದೆ, ಬೆಳಗ್ಗೆ ಎಕ್ಸರ್ಸೈಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಎಕ್ಸರ್ಸೈಸ್ ಅಂತಂದರೆ ಜಾಸ್ತಿ ಹೆಚ್ಚು ಜನ, ಎಲ್ಲರೂ ಅಂತ ಹೇಳ್ತಾ ಇಲ್ಲ ನಾನು, ಬೆಳಗ್ಗೆ ಒಂದು 15 ನಿಮಿಷದಿಂದ 30 ನಿಮಿಷ ಪಾರ್ಕಲ್ಲೋ ಮನೆ ಸುತ್ತನೋ ಅಥವಾ ರೋಡಲ್ಲಿ ಒಂದು ವಾಕ್ ಹೋಗ್ತಾರೆ. ಅಥವಾ ಸಾಯಂಕಾಲ ಕೆಲಸ ಆದಮೇಲೆ ವಾಕ್ ಮಾಡ್ತಾರಲ್ಲ, ಅದು ಎಕ್ಸರ್ಸೈಸ್ ಅಂತ ಅಂದ್ಕೊಳ್ಳೋದು ಸುಮಾರು ಜನ ಆ ಥರ ಅಂದ್ಕೊಳ್ತಾರೆ. ಎಕ್ಸರ್ಸೈಸ್ ಮಾಡೋದಲ್ಲಿ ಒಂದು ವಿಧಾನ ಇದೆ. ಏನಪ್ಪ ಆ ವಿಧಾನ ಅಂತಂದರೆ, ಎಕ್ಸರ್ಸೈಸ್ನ ನಾವು ಬ್ರಾಡಾಗಿ 2 ವಿಧಾನದಲ್ಲಿ ಡಿವೈಡ್ ಮಾಡ್ತೀವಿ. ಒಂದು ಕಾರ್ಡಿಯೋ ಫಿಟ್ನೆಸ್ ಅಂತ, ಕಾರ್ಡಿಯಾಕ್ ಎಕ್ಸರ್ಸೈಸ್ ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಂಥ ಎಕ್ಸರ್ಸೈಸು. ಇನ್ನೊಂದು ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸರ್ಸೈಸ್ ಅಂತ. ಸ್ಟ್ರೆಂತ್ ಟ್ರೈನಿಂಗ್ ಅಂದರೆ ನಮ್ಮ ಮಾಂಸಖಂಡಗಳು ಮತ್ತು ಮೂಳೆಗಳಿಗೆ ಆಗುವಂಥ ಎಕ್ಸರ್ಸೈಸು ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸರ್ಸೈಸ್ ಅಂತ. ಇವೆರಡು ಒಂದು ವಿಧಾನಗಳು, 2 ವಿಧಾನಗಳಿದೆ, ಬ್ರಾಡ್ ಕ್ಯಾಟಗರೈಸೇಷನ್ ಅಂತ. ಸೊ ಕಾರ್ಡಿಯಾಕ್ ಎಕ್ಸರ್ಸೈಸ್, ಹೃದಯಕ್ಕೆ ಸಂಬಂಧಪಟ್ಟ ಎಕ್ಸರ್ಸೈಸ್ ಅಂದರೆ ಏನಪ್ಪ ಅಂತಂದರೆ, ಇದು ಜನರಲಿ ಔಟ್ಡೋರ್ ಮತ್ತು ಇಂಡೋರ್ ಆ್ಯಕ್ಟಿವಿಟಿ ಏನು ಮಾಡ್ತೀವಿ, ಔಟ್ಡೋರ್ ವಾಕ್ ಆಗಿರ್ಬೋದು, ಅಥವಾ ಸೈಕ್ಲಿಂಗ್ ಆಗಿರ್ಬೋದು, ಸ್ವಿಮ್ಮಿಂಗ್ ಆಗಿರ್ಬೋದು, ಆ ಥರದಾದಂಥ ಕೆಲವು ಆ್ಯಕ್ಟಿವಿಟಿಗಳು. ಕೆಲವರು ಟ್ರೆಕ್ಕಿಂಗ್ ಹೋಗ್ಬೋದು, ಈ ಥರದ್ವೆಲ್ಲ. ಕೆಲವರು ರನ್ ಮಾಡ್ತಾರೆ, ಮ್ಯಾರಥಾನ್ ಓಡ್ತಾರೆ, ಇವೆಲ್ಲ ಕಾರ್ಡಿಯಾಕ್ ಆ್ಯಕ್ಟಿವಿಟೀಸ್. ಸೊ ಇಂಡೋರ್ ಗೇಮ್ಸ್ ಇರ್ಬೋದು. ಇಂಡೋರ್ ಗೇಮ್ಸ್ ಅಂದರೆ ಬ್ಯಾಡ್ಮಿಂಟನ್, ಶಟಲ್ ಬ್ಯಾಡ್ಮಿಂಟನ್ ಇರ್ಬೋದು. ಕೆಲವು ಲೈಕ್ ಔಟ್ಡೋರ್ ಗೇಮ್ಸ್, ಟೆನ್ನಿಸ್ ಆಗ್ಬೋದು, ವಾಲಿಬಾಲ್ ಆಗ್ಬೋದು, ಫುಟ್ಬಾಲ್ ಆಗ್ಬೋದು, ಅಥವಾ ಕ್ರಿಕೆಟ್, ಇವೆಲ್ಲವೂ ಕಾರ್ಡಿಯಾಕ್ ಆ್ಯಕ್ಟಿವಿಟೀಸ್ ಇವೆಲ್ಲ. ಸೊ ಈ ಕಾರ್ಡಿಯಾಕ್ ಆ್ಯಕ್ಟಿವಿಟಿಗಳಲ್ಲಿ ನಾವು ಝೋನಲ್ಲಿ ಡಿವೈಡ್ ಮಾಡ್ತೀವಿ. ಬೇರೆ ಬೇರೆ ಝೋನ್ನಲ್ಲಿ ಈ ಆ್ಯಕ್ಟಿವಿಟಿಗಳು ಹೋಗ್ತವೆ. ಈ ಕಾರ್ಡಿಯಾಕ್ ಎಕ್ಸರ್ಸೈಸ್ನ ನಾವು ಝೋನ್ 1 to ಝೋನ್ 5 ಆಗಿ ಡಿವೈಡ್ ಮಾಡ್ಬೋದು. ಝೋನ್ 1 ಅಂದರೆ ಇದು 50ರಿಂದ 60% ಆಫ್ ಅವರ್ ಮ್ಯಾಕ್ಸಿಮಮ್ ಹಾರ್ಟ್ ರೇಟ್ಗೆ ನಮ್ಮ ಹೃದಯ ಬಡಿತವನ್ನು ತಗೊಂಡೋಗ್ತವೆ. ಅದು ಹೆಂಗೆಪ್ಪ ಕ್ಯಾಲ್ಕುಲೇಟ್ ಮಾಡೋದಂದರೆ, ಸೊ ನಮ್ಮ ಮ್ಯಾಕ್ಸಿಮಮ್ ಹಾರ್ಟ್ ರೇಟ್ ಎಷ್ಟಂತ ನಾವು ತಿಳ್ಕೊಬೇಕಾಗುತ್ತೆ. ಒಂದು ರಫ್ ಆಗಿ ಕ್ಯಾಲ್ಕುಲೇಟ್ ಮಾಡೋದಾದರೆ, ಫಾರ್ ಜನರಲ್ ಪಬ್ಲಿಕ್, ನಾಟ್ ನೆಸೆಸರ್ಲಿ ಇದು ಅಕ್ಯುರೇಟ್ ಅಂತಲ್ಲ, ಬಟ್ ಈಸಿ ಮೆಥಡ್, ಒಂದು ರಫ್ ಫಿಗರ್ ನಿಮಗೆ ಗೊತ್ತಾಗುತ್ತೆ. ಅದೇನಪ್ಪ ಅಂದರೆ, ನೀವು 220 ನಂಬರ್ ತಗೋಬೇಕು, 220. ಆ 220ಯಲ್ಲಿ ನಿಮ್ಮ ವಯಸ್ಸೇನಿದೆ ಅದನ್ನು ಮೈನಸ್ ಮಾಡಿಬಿಡಿ, ಸಬ್ಟ್ರಾಕ್ಟ್ ಮಾಡಿರಿ. ಎಕ್ಸಾಂಪಲ್, ನನ್ನದು ಏಜು 49 ಇಯರ್. 220 ಮೈನಸ್ 49 ನಾನು ಮಾಡಿದರೆ 171 ಬರುತ್ತೆ, 171. ದಟ್ ಈಸ್ ಮೈ ಮ್ಯಾಕ್ಸಿಮಮ್ ಹಾರ್ಟ್ ರೇಟ್. ಸೊ ಇಷ್ಟು ನನಗೆ ಗೊತ್ತಾಯಿತು, ಮ್ಯಾಕ್ಸಿಮಮ್ ಹಾರ್ಟ್ ರೇಟ್ ನಂದು 171 ಅಂತ ನನಗೆ ಗೊತ್ತಾಯಿತು. ಅದೇ ಥರ ನೀವು ಮಾಡ್ಕೋಬೋದು. ಆ ಮ್ಯಾಕ್ಸಿಮಮ್ ಹಾರ್ಟ್ ರೇಟಲ್ಲಿ ನೀವು ಯಾವುದೇ ಆ್ಯಕ್ಟಿವಿಟಿ ಮಾಡಿದಾಗ ನಿಮ್ಮ ಮ್ಯಾಕ್ಸಿಮಮ್ ಹಾರ್ಟ್ ರೇಟಲ್ಲಿ 50ರಿಂದ 60% ಅದು ರೀಚ್ ಆದರೆ, ನಂದು ಮ್ಯಾಕ್ಸಿಮಮ್ ಹಾರ್ಟ್ ರೇಟು 171. ಸೊ 171 ಅಂತಂದರೆ ನಂದು 50% ಆಫ್ ಮ್ಯಾಕ್ಸಿಮಮ್ ಹಾರ್ಟ್ ರೇಟ್ ಒಂದು 85ಕ್ಕೆ ಹಂಗೆ ಬರುತ್ತೆ ಅಂದ್ಕೊಳ್ರಿ. 85. ನಾನು ಯಾವುದೇ ಆ್ಯಕ್ಟಿವಿಟಿ ಮಾಡಿದಾಗ ನಂದು ಹಾರ್ಟ್ ರೇಟ್ 85ಕ್ಕೆ ರೀಚ್ ಆದರೆ 50% ಆಫ್ ಮ್ಯಾಕ್ಸಿಮಮ್ ಹಾರ್ಟ್ ರೇಟು ರೀಚ್ ಆಗಿದೆ ಅಂತ ಅರ್ಥ. ಹಂಗಂದ್ರೆ ನಾರ್ಮಲ್ ಆಗಿದ್ದಾಗ ಎಷ್ಟು ಹಾರ್ಟ್ ರೇಟ್ ಇರುತ್ತೆ ಅಂತ ಕೇಳ್ಬೋದು ನೀವು. ಸೊ ನಾರ್ಮಲ್ ಆಗಿ ಒಬ್ಬ ಮನುಷ್ಯ, ಈಗ ನಾನು ಕೂತು ಮಾತಾಡ್ತಾ ಇದ್ದೀನಿ, ಈ ಸಮಯದಲ್ಲಿ ನನ್ನ ಹಾರ್ಟ್ ರೇಟು ಒಂದು 65 ಇರ್ಬೋದು, ಅಥವಾ 70 ಇರ್ಬೋದು ಅಂದ್ಕೊಳ್ರಿ. 70, ಯಾಕಂದ್ರೆ ಸ್ವಲ್ಪ ಆ್ಯಕ್ಟಿವಿಟಿ ಇದೆ. ಅದರ್ವೈಸ್ ಮಲಿಗೆ ಎದ್ದ ತಕ್ಷಣ ನಾವು ನಂದು ಹಾರ್ಟ್ ರೇಟ್ ನೋಡ್ಕೊಂಡ್ರೆ 62, 63 ಹಂಗಿರುತ್ತೆ ನಂದು. ಇದಕ್ಕೆ ಬೇಸಲ್ ಹಾರ್ಟ್ ರೇಟ್ ಅಂತ ಅಂತೀವಿ, ಅಥವಾ ರೆಸ್ಟಿಂಗ್ ಕಂಡೀಷನ್. ಹಿಂಗಂದ್ರೆ ಏನಂತಂದ್ರೆ, ಕೆಲವ್ರಿಗೆ ಈ ಬೇಸಲ್ ಹಾರ್ಟ್ ರೇಟ್ ಏನಿರುತ್ತೆ, ನಾವು ಎಷ್ಟು ಅಥ್ಲೆಟಿಕಲಿ ನೀವು ಆ್ಯಕ್ಟಿವ್ ಇದ್ರೆ, ನೀವು ಫಿಸಿಕಲಿ ಮತ್ತು ಅಥ್ಲೆಟಿಕಲಿ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಅಂದ್ಕೊಳ್ರಿ, ದಿನಂಪ್ರತಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಎಲ್ಲ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಬೇಸಲ್ ಹಾರ್ಟ್ ರೇಟ್ ಏನಿದೆ ಅಂದರೆ ರೆಸ್ಟಿಂಗ್ ಕಂಡೀಷನಲ್ಲಿ ಅವರು ಹೃದಯ ಬಡಿತ ಕಡಿಮೆ ಇರ್ತದೆ. ಕೆಲವರಿಗೆಲ್ಲ 50 ಇರ್ಬೋದು, 55 ಇರ್ಬೋದು, ಅಂದರೆ ಸೂಪರ್ ಅಥ್ಲೆಟಿಕ್ ಇರೋರಿಗೆ. ನನಗೆ 62 ಇದೆ. ನಾನು ಜನರಲಿ ವರ್ಕೌಟ್ ಮಾಡ್ತೀನಿ, ಮೋಸ್ಟ್ ಆಫ್ ದಿ ಟೈಮ್ ಆ್ಯಕ್ಟಿವ್ ಆಗಿರ್ತೀನಿ. ಸೊ ನಂದು ಹೃದಯ ಬಡಿತ ವಿಶ್ರಾಂತಿ ಸಮಯದಲ್ಲಿ 62, 63 ಇರುತ್ತೆ.
ಸೊ ಇದು 70 ಇರ್ಬೋದು, ಕೆಲವರಿಗೆ 75 ಇರ್ಬೋದು. ಸೊ ಇಟ್ ಡಿಪೆಂಡ್ಸ್, ನೀವು ಎಷ್ಟು ಫಿಸಿಕಲಿ ಇನ್ಆಕ್ಟಿವ್ ಇರ್ತೀರಿ ಅಷ್ಟು ನಿಮ್ಮ ಹೃದಯ ಬಡಿತ ಏನಿರುತ್ತೆ ರೆಸ್ಟಿಂಗ್ ಕಂಡೀಷನ್, ವಿಶ್ರಾಂತಿ ಸಮಯದಲ್ಲಿ ಹೃದಯ ಬಡಿತ ಹೆಚ್ಚಿರ್ತದೆ. ವಿಶ್ರಾಂತಿ ಸಮಯದಲ್ಲಿ ನಿಮ್ಮ ಹೃದಯ ಬಡಿತ ಹೆಚ್ಚಿದೆ ಅಂದ್ರೆ ನೀವು ಫಿಸಿಕಲಿ ಅಷ್ಟು ಆಕ್ಟಿವ್ ಇಲ್ಲ ಅಂತ ಅರ್ಥ. ಅದು ಒಂದು ರಫ್ ನಿಮಗೆ ಒಂದು ಐಡಿಯಾ ಸಿಕ್ಬಿಡುತ್ತೆ. ಹಾರ್ಟ್ ರೇಟ್ ಹೆಂಗೆ ಮೆಜರ್ ಮಾಡೋದಂತ ಅಂದ್ಕೊಂಡ್ರೆ, ಒನ್ ಆಫ್ ದ ಈಸಿ ವೇ ಅಂತಂದ್ರೆ ನೀವು ಈ ಪಲ್ಸ್ ಏನು ನಾಡಿ ಮಿಡಿತ ಏನಿರುತ್ತಲ್ಲ ಅದನ್ನ ಚೆಕ್ ಮಾಡ್ಬೋದು. ಒಂದು 10 ಸೆಕೆಂಡ್ ಎಣಿಸಿ, 1 2 3 4 ಅಂತ ಎಷ್ಟು 10 ಸೆಕೆಂಡಲ್ಲಿ ಎಷ್ಟು ಬರುತ್ತೆ ಮಲ್ಟಿಪ್ಲೈಡ್ ಬೈ 6 ಮಾಡಿಬಿಟ್ರೆ 60 ಸೆಕೆಂಡ್ಗೆ ಎಷ್ಟು ಅಂತ ಗೊತ್ತಾಗುತ್ತೆ. ಅದು 1 ನಿಮಿಷಕ್ಕೆ ಎಷ್ಟು ನಾಡಿ ಮಿಡಿತ ಅಂತ ಗೊತ್ತಾದ್ರೆ ಅದು ಡೈರೆಕ್ಟ್ಲಿ ಹಾರ್ಟ್ ಬೀಟ್ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಓಕೆ, ಸೊ ನೀವು ಎಕ್ಸರ್ಸೈಸ್ ಮಾಡಿದಾಗ ನಿಮ್ಮ ಹೃದಯ ಬಡಿತ 50ರಿಂದ 60ಕ್ಕೆ ಹೋಗಿ ರೀಚ್ ಆಗಿದೆ ಅಂದ್ರೆ ಅದಕ್ಕೆ ಝೋನ್ 1 ಆಕ್ಟಿವಿಟಿ ಅಂತ ಹೇಳ್ತೀವಿ. ಅದೇ ತರ ಝೋನ್ 2 ಅಲ್ಲಿ 60ರಿಂದ 70% ಆಫ್ ಮ್ಯಾಕ್ಸಿಮಮ್ ಹಾರ್ಟ್ ರೇಟ್ ಇರುತ್ತೆ. ಝೋನ್ 3 ಅಲ್ಲಿ 70ರಿಂದ 80% ಇರುತ್ತೆ. ಝೋನ್ 4 ಅಲ್ಲಿ 80ರಿಂದ 90% ಇರುತ್ತೆ. ಅಂಡ್ ಝೋನ್ 5 ಅಲ್ಲಿ 90ರಿಂದ 100% ಅಂದ್ರೆ ಮ್ಯಾಕ್ಸಿಮಮ್ ಹಾರ್ಟ್ ರೇಟ್ ರೀಚ್ ಆಗಿರುತ್ತೆ ಝೋನ್ 5 ಅಲ್ಲಿ. ಓಕೆ, ಯಾವ ಆಕ್ಟಿವಿಟಿ ನಮಗೆ ಚೆನ್ನಾಗಿ ನಮ್ಮ ಹೃದಯಕ್ಕೆ, ನಮ್ಮ ಓವರ್ ಆಲ್ ಬಾಡಿಗೆ ಎಕ್ಸರ್ಸೈಸ್ ಯಾವ ಝೋನಲ್ಲಿ ಇರ್ಬೇಕಂತ ಒಂದು ಸರ್ವೇ ಸಾಮಾನ್ಯ ಕ್ವಶನ್ ಆಗಿರ್ಬೋದು ನಿಮ್ದು. ಝೋನ್ 2 ಅಲ್ಲಿ ನಾವು ಮ್ಯಾಕ್ಸಿಮಮ್ ಆಗಿ ನಾವು ಅಷ್ಟು ಮಿನಿಮಮ್ ಆಗಿ ನಾವು ರೀಚ್ ಆಗ್ಬೇಕು. ಝೋನ್ 2 ಆಕ್ಟಿವಿಟಿಯಲ್ಲಿ ಇರ್ಬೇಕು ಮಿನಿಮಮ್. ನೀವು ಯಾವುದೇ ಒಂದು ಎಕ್ಸರ್ಸೈಸ್ ನಾನು ಮಾಡಿನಪ್ಪ ಅಂದ್ರೆ ಅಟ್ಲೀಸ್ಟ್ ಝೋನ್ 2 ಅಲ್ಲಿ ಇರ್ಬೇಕು ನೀವು. ಹೇಗೆಪ್ಪ ಅಂತಂದ್ರೆ, ನೀವು ವಾಕ್ ಹೋಗ್ತೀರಿ ಅನ್ಕೊಳ್ರಿ, ಬೆಳಿಗ್ಗೆ ಒಂದು ಪಾರ್ಕಿಗೋ ಒಂದು ರೋಡಲ್ಲೋ ಒಬ್ರು ಫ್ರೆಂಡ್ಸ್ ಜೊತೆ ಸೇರಿ ವಾಕ್ ಹೋಗ್ತೀರಿ ಅನ್ಕೊಳ್ರಿ, ಅಥವಾ ಒಬ್ಬರೇ ವಾಕ್ ಮಾಡ್ತಾ ಇದ್ದೀರಿ ಅನ್ಕೊಳ್ರಿ. ವಾಕ್ ಮಾಡ್ತಾ ಇರ್ಬೇಕಾದ್ರೆ ನೀವು ಮೊಬೈಲಲ್ಲಿ ಮಾತಾಡೋದಾಗ್ಲಿ ಅಥವಾ ಸಾಂಗ್ ಕೇಳಿಸ್ಕೊಂತ ನಿಧಾನಕ್ಕೆ ವಾಕ್ ಮಾಡ್ತಾ ಇದ್ರೆ ನೀವು ಆರಾಮಾಗಿ ಮಾತಾಡ್ಕೊಂಡು ಸಾಂಗ್ ಹೇಳ್ಕೊಂಡು ಅವ್ರು ಇನ್ನೊಬ್ರ ಹತ್ರ ಮಾತಾಡ್ಕೊಂಡು ಏನು ನಿಮಗೆ ಅದು ವಾಕ್ ನಿಮಗೆ ಒಂಥರ ಸುಸ್ತು ಅನ್ನಿಸ್ತಾ ಇಲ್ಲ, ಎದೆ ಬಡಿತ ನನಗೆ ಜೋರು ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ, ನಿಮ್ಮ ಬಾಡಿನೇ ಒಂಥರ ಕಂಫರ್ಟಬಲ್ ಆಗಿ ನಾವು ವಾಕ್ ಮಾಡಿದಿರಿ ಅಂದ್ರೆ ನೀವು ಝೋನ್ 1 ಅಲ್ಲಿ ಇದ್ದೀರಿ ಅಂತ ಅರ್ಥ. ಝೋನ್ 1 ಎಕ್ಸರ್ಸೈಸ್ ಜನರಲಿ ವಾರ್ಮ್ ಅಪ್ ಇರ್ತದೆ. ವಾರ್ಮ್ ಅಪ್ ಕ್ಯಾಶುಯಲ್ ವಾಕ್ ಇನ್ ದ ಪಾರ್ಕ್ ವಾರ್ಮ್ ಅಪ್ ಟೈಪ್ ಅದು ಝೋನ್ 1. ಆ ಝೋನ್ 1 ಇಂದ ಯಾವುದೇ ತರನಾದಂಥ ನಿಮಗೆ ಹೃದಯಕ್ಕೆ ಏನು ಬಲ ಪಡಿಸುವಂತ ಎಕ್ಸರ್ಸೈಸ್ ಏನಾಗಲ್ಲ. ಅದು ಝೋನ್ 1 ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅಂತ ಏನಂತೂ ಅಲ್ಲ, ಆ ಥರ ಆಗುತ್ತೆ. ಸೊ ಅದಕ್ಕೆ ಝೋನ್ 1 ಇಂದ ನೀವು 30 ನಿಮಿಷ ಬಿಟ್ಟು 1 ತಾಸು ಎಕ್ಸರ್ಸೈಸ್ ಹೋಗ್ರಿ, ಅದರಿಂದ ಹೆಚ್ಚು ಪ್ರಯೋಜನ ಆಗಲ್ಲ ಕಾರ್ಡಿಯಾಕ್ ಇದಕ್ಕೆ. ಸೊ ಅದಕ್ಕೆ ನಾನು ರೆಕಮೆಂಡ್ ಮಾಡೋದೇನೆಂದ್ರೆ ಝೋನ್ 2 ಎಕ್ಸರ್ಸೈಸು ಮಿನಿಮಮ್ ಆಗಿ ನೀವು ರೀಚ್ ಆಗಬೇಕು. ಝೋನ್ 2 ಅಂದರೆ ಹೆಂಗಪ್ಪ ಅಂದರೆ, ನಿಮ್ಮ ಮ್ಯಾಕ್ಸಿಮಮ್ ಹಾರ್ಟ್ ರೇಟು ಅಲ್ಲಿ 60ರಿಂದ 70%ಗೆ ತಗೊಂಡೋಗಿರ್ಬೇಕು. ಅದನ್ನ ಹೆಂಗೆ ರಫ್ ಆಗಿ ಹೆಂಗೆ ಗೊತ್ತಾಗುತ್ತೆ ನಮಗೆ? ಹಾರ್ಟ್ ರೇಟ್ ಮೆಜರ್ ಮಾಡ್ಕೊಳ್ದೇನೆ ಹೆಂಗೆ ಗೊತ್ತಾಗೋದು ಅಂದ್ಕೊಂಡ್ರೆ, ಒನ್ ಆಫ್ ದ ವೇ ಈಸ್ ನೀವು ವಾಕ್ ಮಾಡ್ತಾ ಇರ್ಬೇಕಾದ್ರೆ ನೀವು ಬ್ರಿಸ್ಕ್ ವಾಕ್ ಮಾಡ್ಬೇಕಂದ್ರೆ ನೀವು ನಡೆತದಲ್ಲಿ ಅದು ಹೆಜ್ಜೆ ಇಡ್ತಿರಲ್ಲ, ಆ ಹೆಜ್ಜೆಯಲ್ಲೇ ಗೊತ್ತಾಗ್ತದೆ ನೀವು ಎಷ್ಟು ಫಾಸ್ಟ್ ಹೆಜ್ಜೆ ಇಟ್ಟಾಗ ನಿಮ್ಮ ಹೃದಯ ಬಡಿತ ಮತ್ತೆ ನಿಮಗೆ ಒಂದು ಫೀಲ್ ಅನಿಸ್ತತೆ, ಓ ನಾನು ವಾಕ್ ಮಾಡ್ತಾ ಇದ್ದೀನಿ ಅಂತ. ಯಾರ ಹತ್ರ ಪಕ್ಕದವ್ರ ಹತ್ರ ಮಾತಾಡ್ತಾ ಇರ್ಬೇಕು, ಮಾತಾಡಿದ್ರೆ ಮಾತಾಡಕ್ ಆಗ್ತಾ ಇರ್ತದೆ, ಆದ್ರೆ ತುಂಬಾ ನೀವು ಕುತ್ಕೊಂಡು ಆರಾಮಾಗಿ ಕುಂತಾಗ ಮಾತಾಡ್ತಿರ್ತಾರಲ್ಲ ಆ ಥರ ಆಗ್ತಾ ಇರಲ್ಲ. ನೀವು ವಾಕ್ ಮಾಡ್ತಾ ಇರ್ತೀರಿ, ಇದು ಏನು ಉಸಿರಾಟ ಸ್ವಲ್ಪ ಜಾಸ್ತಿ ಇರ್ತದೆ, ಹೃದಯ ಬಡಿತ ಸ್ವಲ್ಪ ಆಗಿರ್ತದೆ, ನಿಮಗೆ ಯು ವಿಲ್ ಫೀಲ್ ಇಟ್. ಆಮೇಲೆ ಮಾತಾಡ್ಬೋದು, ಆದ್ರೆ ಒಂಥರ ಕಂಫರ್ಟಬಲ್ ಥರ ಇರಲ್ಲ. ಹಂಗ ವಾಕ್ ಮಾತಾಡ್ತಿರ್ತೀವಲ್ಲ, ಅದು ಝೋನ್ 2 ಇರ್ತದೆ. ಅಷ್ಟನ್ನ ಮಿನಿಮಮ್ ಆಗಿ ಎಕ್ಸರ್ಸೈಸ್ ಮಾಡಿದಾಗ ಏನಾಗುತ್ತೆ, ನೀವು ವಾಕ್ ಮಾಡಲಿ ಬೇಸಿಕಲಿ ಬ್ರಿಸ್ಕ್ ವಾಕ್ ಮಾಡ್ಬೇಕಷ್ಟೆ. ಈ ಬ್ರಿಸ್ಕ್ ವಾಕ್ ಮಾಡಿದಾಗ ಏನಾಗುತ್ತೆ, ಯೂಶಲಿ ವಿಲ್ ರೀಚ್ ಝೋನ್ 2. ಆ ಥರ ಒಂದು 30 ನಿಮಿಷದಿಂದ 45 ನಿಮಿಷ ಮಿನಿಮಮ್ ಆಗಿ ನೀವು ಆ ಥರ ಒಂದು ಬ್ರಿಸ್ಕ್ ವಾಕು ಮಾಡಿದರೆ ಮಾಡಿದಕ್ಕೂ ಒಂದು ಪ್ರಯೋಜನ ಆಗುತ್ತೆ. ನೀವು ಏನು ಸಮಯವನ್ನು ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾರಲ್ಲ, ಇದು ಇಟ್ಸ್ ಎನ್ ಇನ್ವೆಸ್ಟ್ಮೆಂಟ್. ಅದು ಒಳ್ಳೆ ವರ್ಡ್ ಹೇಳಿದೆ ನಾನು, ಇದು ಇನ್ವೆಸ್ಟ್ಮೆಂಟ್. ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ದಟ್ ಯು ಕ್ಯಾನ್ ಡೂ ಇನ್ ಲೈಫ್ ಈಸ್ ಇನ್ವೆಸ್ಟ್ ಆನ್ ಯುವರ್ ಹೆಲ್ತ್. ಅದೇ ನಿಮಗೆ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಬೇರೆ ಯಾವುದೋ ಮ್ಯೂಚುವಲ್ ಫಂಡ್, ಸ್ಟಾಕು, ರಿಯಲ್ ಎಸ್ಟೇಟು, ಅದು ಇದು ಇನ್ವೆಸ್ಟ್ಮೆಂಟು ಒಳ್ಳೆಯದೇ,
ಆದ್ರೆ ನಮಗೆ ಹೆಲ್ತ್ಗೆ ನಾವು ಇನ್ವೆಸ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ಅವೆಲ್ಲ ಇನ್ವೆಸ್ಟ್ಮೆಂಟು ಕೋಟಿ ಕೋಟಿ ದುಡ್ಡಿದ್ರು ಏನು ಪ್ರಯೋಜನ, ಹೆಲ್ತೇ ಇಲ್ಲ ಅಂದಮೇಲೆ ಮನಸ್ಸಿಗೆ ಶಾಂತಿ ಇರಲ್ಲ. ಫಸ್ಟ್ ನಮ್ಮ ಹೆಲ್ತ್ಗೆ ಇನ್ವೆಸ್ಟ್ ಮಾಡ್ಕೋಬೇಕು. ಅಂದ್ರೆ ಅದು ಆ್ಯಕ್ಚುಲಿ ತುಂಬ ದುಡ್ಡು ಆಗದೆ ಇರುವಂಥ ಇನ್ವೆಸ್ಟ್ಮೆಂಟ್ ಇದೆ. ನಿಮ್ಮ ಸಮಯವನ್ನು ಇನ್ವೆಸ್ಟ್ ಮಾಡಬೇಕು, ನಮ್ಮ ಆರೋಗ್ಯಕ್ಕೆ ಇನ್ವೆಸ್ಟ್ ಮಾಡಬೇಕು ಸಮಯವನ್ನು. ಒಳ್ಳೆ ಆಹಾರ, ಒಂದು ಎಕ್ಸರ್ಸೈಸು, ನಗು, ಮತ್ತು ಎಲ್ಲರ ಜೊತೆಗೆ ಖುಷಿಯಾಗಿರೋದು ಅಷ್ಟೇ. ಸೊ ಈ ಥರ ನೀವು Zone 2 ಅಲ್ಲಿ ಎಕ್ಸರ್ಸೈಸ್ ಮಾಡಿರಿ, ಒಳ್ಳೆ ಬೆನಿಫಿಟ್ ಆಗುತ್ತೆ ಹೃದಯಕ್ಕೆ. ಸೊ ವಾಚ್ ಇದ್ರೆ ಕೆಲವರು ಆಂಡ್ರಾಯ್ಡ್ ವಾಚ್ ಇರ್ತೈತಲ್ಲ, ಎಕ್ಸರ್ಸೈಸ್ ವಾಚ್, ಫಿಟ್ ಬಿಟ್ಟು ಮತ್ತು ಆ್ಯಪಲ್ ವಾಚು, ಆಂಡ್ರಾಯ್ಡ್ ಸ್ಯಾಮ್ಸಂಗ್ ವಾಚ್ಗಳು, ಕೆಲವಲ್ಲಿ ಸುಮಾರು ಕಂಪ್ನಿಗಳಿದಾವೆ. ಆ ಥರ ವಾಚಲ್ಲಿನೂ ಹಾರ್ಟ್ ರೇಟ್ ತೋರಿಸ್ತದೆ, ನೀವು ಅದನ್ನು ನೋಡ್ಕೋಬೋದು. ಸೊ ಅದನ್ನ ಮೇಲೇನು ಕ್ಯಾಲ್ಕುಲೇಟ್ ಮಾಡ್ಬೋದು Zone 2 ಅಲ್ಲಿ ಹೆಂಗೆ ಅಂತೇಳಿ. Zone 3 ಅಂದರೆ ಏನಪ್ಪ? Zone 3 ಅಂದರೆ ಇಟ್ ವಿಲ್ ರೀಚ್ ಟೇಕ್ ಯುವರ್ ಹಾರ್ಟ್ ರೇಟ್ ಫ್ರಮ್ 70 to 80%. ಅಲ್ಲ 70 ಅಲ್ಲ 80 to 80%. Zone 3 ಜನರಲಿ ಕಾರ್ಡಿಯಾಕ್ ಫಿಟ್ನೆಸ್ ಎಕ್ಸರ್ಸೈಸ್. ಅವು ಕಾರ್ಡಿಯಾಕ್ ಫಿಟ್ನೆಸ್ ಆಗಿರ್ಬೋದು, ಅಥವಾ ಒಂಥರ ಅಥ್ಲೆಟಿಕ್ ಪರ್ಫಾರ್ಮೆನ್ಸ್. ಸೊ ಯೂಶಲಿ ರನ್ ಮಾಡೋದು, ಏನೋ ಆ ಥರ ಮಾಡ್ತಾ ಇರ್ತಲ್ಲ, ಜಾಗಿಂಗ್, ಫಾಸ್ಟ್ ಜಾಗಿಂಗು, ರನ್ನಿಂಗು, ಅವೆಲ್ಲ Zone 3 ಎಕ್ಸರ್ಸೈಜು. Zone 4 ವೇಟ್ ಲಿಫ್ಟಿಂಗ್ ಮಾಡಿದಾಗ ಜನರಲಿ Zone 4ಗೆ ಹೋಗ್ತೀವಿ. ವೇಟ್ ಲಿಫ್ಟಿಂಗ್ ಅಂದರೆ ನಾವು ಹಿಂಗೆ ಏನಾದರೂ ವೇಟ್ ಎತ್ತಿದಾಗ ನಮ್ಮ ಮಸಲ್ಸು ಕಾಂಟ್ರಾಕ್ಟ್ ಆಗಬೇಕು, ಅವಾಗ ಅದು. ಆಮೇಲೆ ರಿಪೀಟೆಡ್ ಆಗಿ ಇಷ್ಟು ಒಂದು 15 to 20 times in 3 sets ಯೂಶಲಿ ಅಷ್ಟು ಮಾಡ್ತಾರೆ. ಆ ಥರ ಮಾಡಿದಾಗ ಏನಾಗುತ್ತೆ, ಜನರಲಿ ನಮ್ಮ ಹೃದಯ ಬಡಿತ Zone 4ಗೆ ಹೋಗುತ್ತೆ, 80 to 90%. Zone 5 ತುಂಬ ಕಡಿಮೆ, ಒಳ್ಳೆ ತುಂಬ ಏನು ಜಿಮ್ ವೇಟ್ ಲಿಫ್ಟ್ ಮಾಡ್ತಾ ಇರ್ತಾರಲ್ಲ ಅವರು Zone 5ಗೆ ಹೋಗ್ತಾರೆ. ಅದು ವೆರಿ ಸ್ಮಾಲ್ ಪೀರಿಯಡ್ ಆಫ್ ಟೈಮ್, ಬರ್ಸ್ಟಲ್ಲಿ ಆಗ್ತದೆ. ಅದು ಕಂಟಿನ್ಯೂಸ್ ಆಗಿ ನಾವು Zone 5 ಮಾಡೋಕ್ಕಾಗಲ್ಲ, ಮಾಡಲೂಬಾರ್ದು. ಸೊ ಆ ಥರದ್ದು ಒಂದು Zone 5. ಸೊ ಈ ಥರ ಒಂದು ಫ್ಯಾಟ್ ಬರ್ನಿಂಗು ಮತ್ತು ಎಂಡ್ಯೂರೆನ್ಸ್, ಏರೋಬಿಕ್ ಎಂಡ್ಯೂರೆನ್ಸ್ ಬೇಕಂದ್ರೆ ನೀವು ಮಿನಿಮಮ್ ಆಗಿ Zone 2 ಅಲ್ಲಿ ಮಾಡಿರಿ. ಅದು ತುಂಬ ನಿಮಗೆ ಬೆನಿಫಿಟ್ ಆಗುತ್ತೆ. ಅಟ್ಲೀಸ್ಟ್ ದಿನದಲ್ಲಿ ಒಂದು 70 ಅಂದರೆ 7,000, 5,000ದಿಂದ 7,000 ಸ್ಟೆಪ್ಸ್ ಆಗಬೇಕು ಎಂಟೈರ್ ಡೇಯಲ್ಲಿ. ನೀವು ಸ್ಟೆಪ್ ಕೌಂಟ್ ಮಾಡಿದರೆ, ಸ್ಟೆಪ್ ಕೌಂಟ್ರೂ ಸಿಗ್ತವೆ ವಾಚ್ಗಳಲ್ಲಿ. ಸೊ ಒಂದು 7,000 ಒಂದು ರೀಚ್ ಆದರೆ ಒಂದು ಒಳ್ಳೆ ಇದದು ಸ್ಟೆಪ್ಪು. 10,000ನೂ ಆಗ್ಬೋದು, ಬಟ್ ಮಿನಿಮಮ್ 7,000 ಆದಷ್ಟು ಒಳ್ಳೇದು. ಅಂದರೆ ದಿನಂಪ್ರತಿ ಬೆಳಿಗ್ಗೆ ಈಗ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಆ್ಯಕ್ಟಿವ್ ಆಗಿ ಇದ್ಬಿಟ್ರೆ ಆಗುತ್ತದೆ, 7,000 ಈಸಿಯಾಗಿ ಆಗ್ತದೆ. ಸೊ ಬೆಳಿಗ್ಗೆ ಒಂದು 30, ಬೆಳಿಗ್ಗೆನೋ ಸಾಯಂಕಾಲ ಎಕ್ಸರ್ಸೈಸ್ ಮಾಡೋಕ್ಕೆ ಏನು ಟೈಮ್ ಇಲ್ಲ, ಮಧ್ಯಾಹ್ನ ಯಾವಾಗ ಟೈಮ್ ಸಿಗುತ್ತೆ ಅವಾಗ ನೀವು ವಾಕ್ ಹೋಗ್ರಿ, ಎಕ್ಸರ್ಸೈಸ್ ಮಾಡಿರಿ, ಗೇಮ್ಸ್ ಮಾಡಿರಿ, ಯಾವುದೇ ಥರನಾದಂಥ ಔಟ್ಡೋರ್ ಇಂಡೋರ್ ಸ್ಪೋರ್ಟ್ಸು, ವಾಕು ಏನು ಬೇಕಾದ್ರೂ ಮಾಡಿರಿ, ಬಟ್ ಎಕ್ಸರ್ಸೈಸ್ ಮಾಡಿರಿ. ಅಟ್ಲೀಸ್ಟ್ ವಾರದಲ್ಲಿ ಒಂದು 5 ದಿನ ಎಕ್ಸರ್ಸೈಸ್ ಮಾಡಿ, ಒಂದು ಅಥವಾ 2 ದಿನ ರೆಕಮೆಂಡೆಡ್ ವೇಟ್ ಲಿಫ್ಟ್ ಮಾಡಿರಿ. ವೇಟ್ ಲಿಫ್ಟಿಂಗ್ ಈಸ್ ರಿಯಲಿ ಇಂಪಾರ್ಟೆಂಟ್. ಐ ವಿಲ್ ಮೇಕ್ ಅ ಸಪ್ರೇಟ್ ವಿಡಿಯೋ ವೇಟ್ ಲಿಫ್ಟಿಂಗ್ ಮೇಲೆ. ಎದಕ್ಕಪ್ಪ ಸ್ಟ್ರೆಂತ್ ಟ್ರೈನಿಂಗ್ ಇಂಪಾರ್ಟೆಂಟ್ ಅಂತ ನಾನು ಬೇರೆ ವಿಡಿಯೋ ಮಾಡ್ತೀನಿ, ಅದನ್ನು ನೋಡ್ಬೋದು. ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆಮೇಲೆ ವಿಡಿಯೋ ಲೈಕ್ ಆದರೂ ಒಂದು ಥಮ್ಸ್ ಅಪ್ ಒತ್ತಿ. ಇನ್ನು ಇದೇ ಥರ ವಿಡಿಯೋಗಳು ನೋಡಬೇಕಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಇದು ಕಾರ್ಡಿಯಾಕ್ ಡಿಫ್ರೆಂಟ್ ಝೋನ್ಸ್ ಆಫ್ ಎಕ್ಸರ್ಸೈಸು, ವೇಟ್ ಲಿಫ್ಟಿಂಗ್. ಬೇರೆ ಯಾವ ಥರದ ಎಕ್ಸರ್ಸೈಸ್ಗಳ ಬಗ್ಗೆ ನಾನು ಮೆಡಿಕಲ್ ಡಾಕ್ಟರ್, ಆಮೇಲೆ ಸ್ಪೋರ್ಟ್ಸ್ ಎಂಥೂಸಿಯಾಸ್ಟು, ಮತ್ತು ನಾನು ಪರ್ಸ್ನಲ್ ಫಿಟ್ನೆಸ್ಸು ಮೇಂಟೈನ್ ಮಾಡ್ಕೊಳ್ಳೋಕೆ ನನ್ನ ಮೇಲೆ ಐ ವಾಂಟ್ ಟು ಸ್ಟೇ ಹೆಲ್ದಿ, ಅದಕ್ಕೆ ನನ್ನ ಮೇಲೆ ನಾನು ಇನ್ವೆಸ್ಟೇ ಮಾಡ್ಕೊಳ್ತೀನಿ ನನ್ನ ಟೈಮು. ಸೊ ಅದು ನೀವು ಮಾಡ್ರಂತ ನನ್ನ ಆಸೆ. ಸೊ ಆ ಥರ ಮಾಡಿಕೊಂಡು ನಿಮ್ಮ ಹೆಲ್ತ್ ನೀವು ಕಾಪಾಡಿಕೊಂಡ್ರೆ ನಮ್ಮಂಥ ಡಾಕ್ಟರ್ ಹತ್ರ ಬರುವಂಥ ಒಂದು ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಬರಲಿಲ್ಲದ್ರೂ ಒಳ್ಳೆಯದು, ತುಂಬ ಖುಷಿ. ಯಾಕಂದರೆ ಎಲ್ಲರೂ ಆರೋಗ್ಯವಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ. ನೀವು ಬಂದರೆ ನಮ್ಗೆ ಫೀಸ್ ಬರುತ್ತಂತೆಲ್ಲ, ಆರೋಗ್ಯವಾಗಿರೋದೇ ನಮ್ಮ ಆಸೆ. ಅದಕ್ಕೋಸ್ಕರನೇ ಈ ಥರ ವಿಡಿಯೋಗಳು ಹೇಳ್ತಾ ಇರೋದು, ಮಾಡಬೇಕು ನೀವು ಅಂತೇಳಿ. ಇದರಿಂದ ಮುಂದೆ ಬರುವಂಥ ದೊಡ್ಡ ಕಾಯಿಲೆಗಳನ್ನು ಪ್ರಿವೆಂಟ್ ಮಾಡ್ಬೋದು. ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಸ್ಟ್ರೋಕ್ ಆಗಿರ್ಬೋದು, ತುಂಬ ಕಾಯಿಲೆಗಳು ಬರೋ ಚಾನ್ಸ್ ಇರುತ್ತೆ. ಎಕ್ಸರ್ಸೈಸ್ ಈಸ್ ಒನ್ ಆಫ್ ದ ಬೆಸ್ಟ್ ಕ್ಯೂರ್ ಫಾರ್ ಮೋಸ್ಟ್ ಆಫ್ ದ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್. ಸೊ ಈ ಥರ ಎಕ್ಸರ್ಸೈಸಲ್ಲಿ ನಿಮಗೆ ಅರ್ಥ ಆಗಿರ್ಬೋದು. Zone 2 ನೆನಪಿರಲಿ, ಎಕ್ಸರ್ಸೈಸ್ಗೆ ಯಾವುದೇ ಟೈಮ್ ಇಲ್ಲ,
ಬೆಳಗ್ಗೆ ಟೈಮ್ ಸಿಕ್ಕರೆ ಬೆಳಗ್ಗೆ ಮಾಡಿರಿ, ಸಾಯಂಕಾಲ ಟೈಮ್ ಸಿಕ್ಕರೆ ಸಾಯಂಕಾಲ ಮಾಡಿರಿ, ಮಧ್ಯಾಹ್ನ ಟೈಮ್ ಸಿಕ್ಕರೂ ಮಧ್ಯಾಹ್ನ ಮಾಡಿರಿ. ಆದರೆ ಎಕ್ಸರ್ಸೈಸ್ ಮಾಡಿರಿ, ಅದು ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ನಾನು ನಿಮ್ಮನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಚೆನ್ನಾಗಿರ್ರಿ.